ಬೆಳಗ್ಗೆ ಸಮಯ ಬೆಳಗಮ್ಮ भवानी माता के జై భవానీ మీరు చేయడం వల్ల మీరు ఇగో స్వామి కనక దుర్గా భవానీ మాత జై జై కనక దుర్గమ్మ తల్లి ఆది పరాశక్తివి నీవమ్మ మా దుర్గమ్మ తల్లి మా భవానులందరికీ మంచిది చెయ్యమ్మ జై జై దుర్గమ్మ తల్లి ఆది పరాశక్తివమ్మ నువ్వు తల్లించే కండు చెయ్యమ్మ మలగన్న అమ్మవమ్మ ఆది పరాశక్తివమ్మ జై జై దుర్గమ్మ తల్లికి जय दुर्गा भवानी के जय दुर्गा भवानी माता को जय अम्मलगन्न अम्म को जय आदि पराशक्ति को जय विजयवाड़ा वासिनी दुर्गा भवानी नीकु नीराजनम दुर्गा भवानी नीकु नीराजनम కృష్ణవేణి నీ పదములు కడిగి గణగణ సాగి పాడే నీరాజనం దుర్గా భవాని నీకు నీరాజనం మల్లేశ్వరి సతివే దుర్గా మల్లేశ్వరి అమ్మల గన్నమ్మ నీకు నీరాజనం దుర్గా భవాని నీకు ನಾನು 26 ವರ್ಷದ ಮಾಲಾಧಾರಣ ಮಾಡಕತ್ತೀನಿ. ಇಲ್ಲಿ ಅನ್ನದಾನ ಕಾರ್ಯಕ್ರಮ 20 ವರ್ಷದಿಂದ ನಡೆಯಕತ್ತಿದೆ. ಇನ್ನು ಭಾರಿ ಜನಕ್ಕೆ ಹಿಂಗೆ ಸತತವಾಗಿ ನಡಬೇಕೆಂದು ಆ ದುರ್ಗಮ್ಮ ದೇವಿಗೆ ಪ್ರಾರ್ಥನೆ ಮಾಡಿಕೊಳ್ತಿದ್ದೀನಿ. ಇನ್ನು ಹೆಚ್ಚು ಸಂಖ್ಯೆಯಲ್ಲಿ ವರ್ಷ ಹೆಚ್ಚು ಸಂಖ್ಯೆ ಆಗ್ತಿದ್ದಾರೆ ಭವಾನಿಗಳು. ಅಮ್ಮ ದಯಾ ಕೃಪಲಿದ್ದ ಇನ್ನು ಅನ್ನದಾನ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ನಡಬೇಕೆಂದು ಆ ದೇವಿಗೆ ಬೇಡಿಕೊಳ್ಳುತ್ತಿದ್ದೀನಿ. ಸ್ವಾಮಿ ಈ ಅನ್ನದಾನವು 30 ವರ್ಷಗಳಿಂದ ಪ್ರತಿ ವರ್ಷ ಅನ್ನದಾನ ಎಲ್ಲರೂ ಭವಾನಿಗಳು ಎಲ್ಲರೂ ಸ್ವಲ್ಪ ಹಾಕ್ಕೊಂಡು ಅವರವರು ಪ್ರೀತಿ ಎಷ್ಟಿದ್ರೆ ಅಷ್ಟು ಕಾಣಿಕೆಯನ್ನು ಕೊಟ್ಟು ಎಲ್ಲರೂ ಪ್ರಸಾದವನ್ನು ಮಾಡಿಸಿ ಎಲ್ಲ ಭವಾನಿಗಳು ಒಗ್ಗೂಟಾಗಿ ಒಂದೇ ಹತ್ರ ಪೂಜೆ ಮುಗಿಸಿದ ಮೇಲೆ ಅಮ್ಮಂದು ಪೂಜೆ ಎಲ್ಲ ಆಗಿದ ಮೇಲೆ ಎಲ್ಲರೂ ಪ್ರಸಾದ ತೊಗೊತೀವಿ ಸ್ವಾಮಿ. ಆಮೇಲೆ ಇವತ್ತು ಸಾಯಂಕಾಲ ಸುಮಾರು ನಾವು ಒಂದು 4,000ರಿಂದ 5,000 ಜನಸಂಖ್ಯೆಯಲ್ಲಿ ಕಲಿತು ಅಮ್ಮನ ಮೆರವಣಿಗೆಯನ್ನು ತೊಗೊಂಬರ್ತೀವಿ ಪ್ರತಿ ವರ್ಷ. ಈಗ ಎಲ್ಲಿಂದ ಎಲ್ಲಿವರೆಗಪ್ಪ? ಗುಗ್ಗುರಟ್ಟಿ ಉಜ್ಜಯಿನಿ ಸ್ಕೂಲ್ ಇದೆಯಲ್ಲ, ಆ ಗುಗ್ಗುರಟ್ಟಿ ಉಜ್ಜಯಿನಿ ಸ್ಕೂಲಿಂದ ಅಲ್ಲಿಂದ ಬಂದು ಒನ್ವೇನಾಗಿ ಬರ್ತೀವಿ ಸ್ವಾಮಿ. ನಾವು ಪ್ರತಿ ವರ್ಷ ಬರ್ತೀವಿ. ಎಲ್ಲ ಭವಾನಿಗಳು ಬಳ್ಳಾರಿಯಲ್ಲಿರೋ ಎಲ್ಲ ಭವಾನಿಗಳು ಎಲ್ಲರಿಗೂ ಒಳ್ಳೇದಾಗಬೇಕಂತೇಳಿ ನಾವು ಎಲ್ಲರಿಗೂ ಮನೆಗೂ ಅವ್ರು ಏನು ಕೊಟ್ಟರು ತೊಗೊಂಡು ನಾವೆಲ್ಲ ಪ್ರಸಾದವನ್ನು ಮಾಡ್ತೀವಿ ಸರ್. ಜೈ ದುರ್ಗಾ ಜಯ ದುರ್ಗಾ. ನನ್ನ ಹೆಸರು ಲೋಕೇಶ್ ಗುರುಭವನ್ ಅಂತೇಳಿ 26 ವರ್ಷ ಆಯಿತು ನನ್ನ ಮಾಲಕಕ್ಕೆ. ನಮ್ಮ ತೋರಂಗಲ್ಲ ಬಾಂಗ್ಲೆಲ್ಲ ಬಂದಿದ್ದಾರೆ. ಇವತ್ತು ಪಾದಯಾತ್ರೆ ಮಾಡ್ತಾರೆ. ನನಗಂತೂ ಭಾರಿ ಸಂತೋಷ ಆಗೈತೆ. ಇವತ್ತು ಫಸ್ಟ್ ಟೈಮ್ ನಮ್ಮ ತೋರಂಗಲ್ಲ ಬಾಂಗ್ಲೆಲ್ಲ ಪಾದಯಾತ್ರೆ ಮಾಡಿದ್ದು ಇದು ಅಮ್ಮವಾರು ಊರಿಗಿಂಪ ಆಯ್ತು ಅಂತೇಳಿ ಅದೇ ಸಲುವಾಗಿ ಒಂದು 20 ದಿನ ಅಂದ್ಕೊಂಡಿದ್ದಾರೆ ಇವರು. ಮಾಡಬೇಕು, ಪಾದಯಾತ್ರೆ ಮಾಡಬೇಕು, ನಮ್ಮ ಸ್ವಾಮಿಗೆ ಏನೋ ಸಂತೋಷ ಬೀಳ್ಬೇಕಂತೇಳಿ ಮಾಡಿದ್ದಾರೆ ಇವರು. ನನಗೆ ಗೊತ್ತಿಲ್ಲ ಇದೆಲ್ಲ. ಇವರು ಪಾದಯಾತ್ರೆ ಮಾಡ್ತಾರೆ ನನಗೆ ಗೊತ್ತಿದ್ದಿಲ್ಲ. ಅವರು ನಿನ್ನ ನೈಟ್ ನನಗೆ ಹೇಳ್ಯಾರ, ಭವಾನಿ ನಿನ್ನ ಸಲುವಾಗಿ ನಾವೆಲ್ಲ ಪಾದಯಾತ್ರೆ ಅಮ್ಮ ಸಲುವಾಗಿ ನಾವು ಪಾದಯಾತ್ರೆ ಮಾಡಕತ್ತೀವಿ, ಫಸ್ಟ್ ಟೈಮ್ ನಾವೆಲ್ಲ ಮಾಡಕತ್ತೀವಿ ಅಂದರೆ ಆಯ್ತು ಅಂತೇಳಿ ನಮಗೆ ಇವತ್ತೇ ದಿನ ನನಗೆ ಭಾರಿ ಸಂತೋಷ ಇತ್ತು. ನಮ್ಮ ತೋರಂಗಲ್ಲಿದ್ದ ಫಸ್ಟಿಗೆ ಬಂದು ಒಂದು 5-6 ಜನ ಇದ್ದರು ಇವರು ತೋರಂಗಲಲ್ಲಿ. ಇವಾಗ ವರ್ಷ ಬಂದು ಇವಾಗ 100 ಜನ ಮೇಲೆ ಆಗ್ಯಾರ ಇಲ್ಲಿ. ನನಗೆ ಭಾರಿ ಸಂತೋಷ ಆಗುತ್ತೆ. ಇದಕ್ಕೆಂದ್ರೆ ನಾವು ಬಳ್ಳಾರಿಲಿದ್ದ ಹೋಗಿ ನಾವು ತೋರಂಗಲ್ಲಿಗೆ ಇದು ಮಾಡಿ ಫಸ್ಟ್ ಇಲ್ಲಿ ಊರಿಗಿಂಪ ಆದಮೇಲೆ ನಾವು ತೋರಂಗಲ್ನಲ್ಲಿ ಊರಿಗಿಂಪ ಮಾಡೋದು ಮೊದಲಿದ್ದ. ನಮ್ಮ ವರ್ಷ ಭವನಗಳು ಜಾಸ್ತಿ ಆಗಿಬಿಟ್ಟಾರ. ಅದರಿಂದ ನನಗೆ ಭಾರಿ ಸಂತೋಷ ಆಗೈತಿ. ಇವತ್ತಿನ 100 ಜನ ಮೇಲೆ ಆಗ್ಯಾರ ನಮ್ಮ ಭವನಗಳು. ನಮ್ಮ ತೋರಂಗಲ್ ಸ್ವಾಮಿ ಎಲ್ಲ ಚೆನ್ನಾಗಿರ್ಬೇಕಂತಲ್ಲಿ ನಾನು ಅವ್ರಿಗೆ ಜೈ ಭವಾನಿ ಜೈ ಭವಾನಿ. ಎಲ್ಲರಿಗೂ ಮೊದಲನೇದಾಗಿ ಕನಕದುರ್ಗಮ್ಮವ್ವ ತಾಯಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಈ ದಿನ ನಮ್ಮ ದುರ್ಗಾ
ಭವಾನಿ ಮಾಲೆದಾರಿಗಳು ಈ ನಮ್ಮ ಬಳ್ಳಾರಿಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇವತ್ತು ಅನ್ನದಾಸೋಹವನ್ನು ಮಾಡಿದ್ದಾರೆ ಮಧ್ಯಾಹ್ನ ಮತ್ತು ಸಾಯಂಕಾಲ APMC ಮಾರ್ಕೆಟಲ್ಲಿದ್ದ ಒಂದು ದೊಡ್ಡ ವಿಜಯೋತ್ಸವ ಒಂದು ಅದ್ದೂರಿ ಮೆರವಣಿಗೆಯನ್ನು ಮಾಡ್ತಿದ್ದಾರೆ. ಇವರಿಗೆ ನಾವು ನಮ್ಮ ಬಳ್ಳಾರಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಂತ ಅವ್ರಿಗೆ ಶುಭ ಹಾರೈಸುತ್ತಾ ಮತ್ತು ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಕೂಡ ಇದರಲ್ಲಿ ಪಾಲ್ಗೊಂಡು ಈ ಮೆರವಣಿಗೆಯನ್ನು ಅದ್ದೂರಿಯಾಗಿ ಜರುಗುವಂತೆ ನಾವು ಕೂಡ ಅದರಲ್ಲಿ ಶುಭ ಕೋರುತ್ತಾ ನಾವು ಕೂಡ ಅದರಲ್ಲಿ ಪಾಲ್ಗೊಳ್ತು ಅಂತ ಎರಡು ಮಾತುಗಳು ಹೇಳ್ತಾ ಇದ್ದೀನಿ.